ಹಾಯ್, ನಾನು ನಿಮ್ಮ ಆತ್ಮೀಯ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮಣ್ ಚೆಲ್ವಾದಿ, ಸಿಂಧು ರೂರಲ್ಸ್ ಜಮಖಂಡಿಯಿಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ, ಅದನ್ನು ಹೇಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು, ಹೌ ಟು ಯೂಸ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಆ್ಯಂಡ್ ವಾಟ್ ಈಸ್ ಯೂಸ್ಫುಲ್ ಫಾರ್ ಅಸ್ ದೆನ್ ಆ್ಯಂಡ್ ಇಟ್ಸ್ ರೂಲ್ಸ್, ಮತ್ತು ಅದರ ರೂಲ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂತಂದರೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಾದಮೇಲೆ ಖಂಡಿತವಾಗಲೂ ನೀವು ನಮ್ಮ ವಿಡಿಯೋನ ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ. ಸೊ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. Before we are going to direct and indirect speech, the first of one we try to understand about the speech. What is speech? ಸ್ನೇಹಿತರೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಸ್ಪೀಚ್ ಅಂದರೆ ಏನು ನೋಡೋಣ. ಸ್ಪೀಚ್ ಈಸ್ ಅ ಟಾಕ್ ಆರ್ ಡೈಲಾಗ್ ಬಿಟ್ವೀನ್ ಪರ್ಸನ್ಸ್. ಸ್ನೇಹಿತರೆ, ಸ್ಪೀಚ್ ಈಸ್ ಟಾಕ್ ಆರ್ ಡೈಲಾಗ್ ಸೊ ವಿಚ್ ಹ್ಯಾಪನ್ ಬಿಟ್ವೀನ್ ಪರ್ಸನ್ಸ್. ಏನಿಲ್ಲ ಸ್ನೇಹಿತರೆ, ದಿನನಿತ್ಯ ನಾವು ನಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ನಾವು ಮಾತಾಡ್ತೀವಿ. ಸೊ ಕೆಲವು ಜನರ ಜೊತೆಗೆ ಮಾತು ಇಲ್ಲವೇ ಸಂಭಾಷಣೆ, ಇದು ಕೆಲವೊಂದಿಷ್ಟು ವ್ಯಕ್ತಿಗಳ ಮಧ್ಯೆ ಇದು ನಡೆಯಲ್ಪಡ್ತದೆ. ಸೊ ಈ ಒಂದು ಕ್ರಿಯೆಗೆ ಏನು ಕರಿತೀವಿ, ಮಾತು ಅಂತೇಳಿ ಕರೆಯಲ್ಪಡ್ತೀವಿ. ಓಕೆ, ಸ್ಪೀಚ್ ಈಸ್ ಅ ಟಾಕ್ ಆರ್ ಅ ಡೈಲಾಗ್ ಬಿಟ್ವೀನ್ ಪರ್ಸನ್ಸ್ ಈಸ್ ಕಾಲ್ಡ್ ಆಸ್ ಸ್ಪೀಚ್. ಇದನ್ನು ಸ್ಪೀಚ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಇದನ್ನು ನಾವು ಏನಾದರೂ ಹೇಳ್ಕೋಬೇಕಾಗಿತ್ತು ಅಂತಂದರೆ ಇದನ್ನು ಬಳಸ್ಕೋತೀವಿ ಸ್ನೇಹಿತರೆ. ಸೊ ಸ್ಪೀಚ್ ಇಲ್ಲದೆ ನಾವು ಏನನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ಪೀಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್ ಎಲ್ಸ್ ಇನ್ ಫ್ರಂಟ್ ಆಫ್ ಅದರ್ಸ್. ಸೊ ಇನ್ನೊಬ್ಬರ ಮುಂದೆ ನಾವು ಏನಾದ್ರು ಹೇಳ್ಕೋಬೇಕಾಗಿತ್ತು ಅಂದ್ರೆ ಸ್ನೇಹಿತರೆ, ಸೊ ಮಾತು ಭಾಳಷ್ಟು ಮುಖ್ಯ. ಸೊ ನಾವೇನಾದರೂ ಹೇಳ್ಕೋಬೇಕಾಗಿತ್ತು ಅಂತ ಬಳಸ್ಕೋತೀವಿ. ಆದ್ದರಿಂದ ಸೊ ಮಾತು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೆನ್ ವಿ ಹ್ಯಾವ್ ಟು ಸಿ ಫಾರ್ ದಟ್ ಹಿಯರ್ ಕೈಂಡ್ಸ್ ಆಫ್ ಸ್ಪೀಚ್. Kinds of speech. Dear students, the speech has been divided into two kinds. ಸೊ ಇಲ್ಲಿ ಮಾತನ್ನು ನಾವು ಎರಡು ರೀತಿಯಿಂದ ಬಳಸ್ಕೋತೀವಿ ಸ್ನೇಹಿತರೆ. ಅದನ್ನು ಬಹಳಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಎರಡು ರೀತಿಯಿಂದ ನಾವು ಅದನ್ನು ವಿಂಗಡಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಅವು ಯಾವಿರ್ಬೋದು, ಹೇಗಿರ್ಬೋದು ಅಂತ ನೋಡೋಣ ಸ್ನೇಹಿತರೆ. There are two kinds of speech. ಸೊ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಸ್ಪೀಚ್ ನೋಡ್ತಾ ಇದ್ದೀವಿ ಸ್ನೇಹಿತರೆ. ವಾಟ್ ಆರ್ ದೇ? ಹಾಗಾದರೆ ಅವು ಯಾವುವು ಅಂತಂದರೆ, ದೇ ಆರ್ ಫಸ್ಟ್ ಒನ್ ಡೈರೆಕ್ಟ್ ಸ್ಪೀಚ್, ಸೆಕೆಂಡ್ಲಿ ಇಂಡೈರೆಕ್ಟ್ ಸ್ಪೀಚ್. ಸೊ ನಾವು ಯಾವುದನ್ನು ಪ್ರತ್ಯಕ್ಷ ನುಡಿ ಎಂದು ಕರೆಯುತ್ತೇವೆ. ಸೊ ನಿಮಗೆಲ್ಲ ಗೊತ್ತದ, ಸ್ಪೀಚಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಮಾತು ನೋಡ್ತೀವಿ, ಒಂದು ಪರೋಕ್ಷ ಮತ್ತು ಇನ್ನೊಂದು ಅಪರೋಕ್ಷ ಮಾತು. ಸೊ ಹಾಗಾದರೆ ಪರೋಕ್ಷ ಮಾತು ಅಂದರೆ ಏನು? ಸೊ ಪರೋಕ್ಷ ಮಾತನ್ನು ಹೇಗೆ ಯಾವ ರೀತಿಯಾಗಿ ಹೇಳ್ಕೊತೀವಿ ಅಂತಂದರೆ ಸ್ನೇಹಿತರೆ, ಸೊ ಇಲ್ಲಿ ಸ್ವಲ್ಪ ಗಮನಿಸಿ. ಒನ್ ಹೂ ಎಕ್ಸ್ಪ್ರೆಸಸ್ ಹೀಸ್ ಆರ್ ಹರ್ ಓನ್ ಫೀಲಿಂಗ್ಸ್, ಎಮೋಷನ್ಸ್ and ideas etc. directly to others is called a direct speech. So very simple how to understand this kind of a direct speech. ಸೊ ಪ್ರತ್ಯಕ್ಷ ಮಾತನ್ನು ಹೇಗೆ ನಾವು ಗುರುತಿಸ್ಬೋದು, ಹಾಗಂದರೆ ಏನು, ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದರೆ ವೆರಿ ಸಿಂಪಲ್ ಸ್ನೇಹಿತರೆ. ಸೊ ನೀವಾಗಿರ್ಬೋದು, ನಾನಾಗಿರ್ಬೋದು, ನನ್ನ ಅನಿಸಿರ್ತಕ್ಕಂಥ ಭಾವನೆಗಳನ್ನು, ವಿಚಾರಗಳನ್ನು ಇತ್ಯಾದಿಗಳನ್ನು ನೇರವಾಗಿ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು ನಾವೇನು ಕರಿತೀವಿ ಅಂತಂದರೆ ಅದನ್ನು ಪ್ರತ್ಯಕ್ಷ ಮಾತು ಅಂತ ಕರಿತೀವಿ.
Yes, if a person who express his own feelings ideas directly to others is called as a direct speech. ಇಷ್ಟೇ ಒಬ್ಬ ವ್ಯಕ್ತಿ ತನ್ನ ವಿಷಯಗಳನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶವನ್ನು ಏನು ಕರಿತೀವಿ ಅಂತಂದ್ರೆ ಸ್ನೇಹಿತರೆ ಇದನ್ನು ಪ್ರತ್ಯಕ್ಷ ಮಾತು ಅಂತ ಕರಿತೀವಿ. ಸೊ ಮೈಂಡ್ ಇಟ್ ಹಿಯರ್. ಸೊ ನಾನು ನನಗೆ ತೋಚಿದ್ದನ್ನು ವ್ಯಕ್ತಪಡಿಸಿದರೆ ಅದು ಡೈರೆಕ್ಟ್ ಸ್ಪೀಚ್. ಸೊ ನೀವೇನಾದರೂ ನಿಮಗೆ ತೋಚಿದ್ದನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ಸನ್ನಿವೇಶಗಳನ್ನು ಘಟನೆಗಳನ್ನು ಇನ್ನಿತ್ಯಾವುದೋ ವರದಿ ಮಾಡ್ತಕ್ಕಂಥ ಒಂದು ಕ್ರಿಯೆದಲ್ಲ ಅದು ಪ್ರತ್ಯಕ್ಷ ಅನಿಸ್ತದೆ. ಓಕೆ, ಸೊ ಇಲ್ಲಿ ಇನ್ನೊಬ್ಬರು ಮಾತನ್ನು ತೆಗೆದುಕೊಂಡು ಹೇಳಂಗಿಲ್ಲ, ನಮ್ಮದೇ ಆಗಿರ್ತಕ್ಕಂಥ ಮಾತುಗಳು ಇಲ್ಲಿ ಅಪ್ಲಿಕೇಬಲ್ ಆಗ್ತವೆ. ಸೊ ನಾವು ನಮಗೆ ಅನಿಸಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ತಕ್ಕಂಥ ಒಂದು ಸನ್ನಿವೇಶ ಆಗಿರ್ಬೋದು, ಆ ಪ್ರಸಂಗವನ್ನು ಅಥವಾ ಪ್ರಸಂಗದ ವಿವರವನ್ನು ಏನು ಕರಿತೀವಿ ಅಂತಂದರೆ ಪ್ರತ್ಯಕ್ಷ ಮಾತು ಎಂದು ಕರೆಯುತ್ತೇವೆ ಸ್ನೇಹಿತರೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಇಷ್ಟೇ ಅರ್ಥ ಮಾಡ್ಕೊಬಿಡ್ರಿ. ಇಷ್ಟೇ ಅರ್ಥ ಮಾಡ್ಕೊಡು ಸ್ನೇಹಿತರೆ. ನನಗೆ ತೋಚಿದ್ದನ್ನು ಅಥವಾ ನನಗೆ ಏನಾದರೂ ಹೇಳಬೇಕಾಗಿತ್ತು ಅಂತಂದರೆ ನೇರವಾಗಿ ಹೇಳ್ಕೊತೀವಿ ನೋಡು, ಆ ಒಂದು ಕ್ರಿಯೆಗೆ ಏನು ಕರಿತೀವಿ ಅಂತಂದರೆ ಪ್ರತ್ಯಕ್ಷ ಮಾತು ಅಂತ ಕರಿತೀವಿ. ದಟ್ಸ್ ಆಲ್. ಓಕೆ, ವೆರಿ ಸಿಂಪಲ್. ಸೊ ನೀವೇನಾದ್ರು ಹೇಳ್ಕೊಂಡ್ರೆ ಅದು ಕೂಡ ಏನಿರ್ತದೆ ಪ್ರತ್ಯಕ್ಷ ಮಾತು ಅಂತ ಹೇಳಿದ. ಓಕೆ, ಸೊ ಲೆಟ್ ಅಸ್ ಸಿ ಫಾರ್ ದ್ಯಾಟ್ ಹಿಯರ್ ಎಕ್ಸಾಂಪಲ್. ಸೊ ನೋಡೋ ಸ್ನೇಹಿತರೆ ಎಕ್ಸಾಂಪಲನ್ನು ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದನ್ನು ಸ್ನೇಹಿತರೆ we have to take for that one example about the direct speech. You know it here how to identify the direct speech. You know it here Ramesh said comma then start with a double inverted comma. First letter should be capital here, start with a capital letter and end with a double inverted comma. ಓಕೆ ಸ್ನೇಹಿತರೆ, ಇಲ್ಲಿ ನಾವು ಗುರುತಿಸ್ಬೋದು ಇಲ್ಲಿ. ಸೊ ರಿಪೋರ್ಟರ್ ಸ್ಪೀಚ್ ಹೇಗಿರ್ತದ ಮತ್ತು ಡೈರೆಕ್ಟ್ ಸ್ಪೀಚ್ ಹೇಗಿರ್ತದ. ಓಕೆ, ಇನ್ನೊಂದ್ಸಲ ಗಮನಿಸಿಲಿ. ರಮೇಶ್ ಈಸ್ ಅ ರಿಪೋರ್ಟರ್. ಸೊ ನಾವು ಅನ್ಕೊಳ್ಬೋದು ಇಲ್ಲಿ ರಮೇಶ್ ಈಸ್ ಅ ರಿಪೋರ್ಟರ್ ಹಿಯರ್. ರಮೇಶನ್ನು ನಾವಿಲ್ಲಿ ರಿಪೋರ್ಟರ್ ಅಂತ ಕರಿತೀವಿ. ರಿಪೋರ್ಟರ್. ದೆನ್ ದಿಸ್ ಪಾರ್ಟ್ ಈಸ್ ಕನ್ಸಿಡರ್ ರಿಪೋರ್ಟಿಂಗ್ ವರ್ಬ್. ಇದನ್ನು ರಿಪೋರ್ಟಿಂಗ್ ವರ್ಬ್. ಅದಾದಮೇಲೆ ನೀವು ಗಮನಿಸಿ ಸ್ನೇಹಿತರೆ, ಕಾಮಾ ದೆನ್ ಸ್ಟಾರ್ಟ್ ವಿತ್ ಅ ಡಬಲ್ ಇನ್ವರ್ಟೆಡ್ ಕಾಮಾ ದೆನ್ ಸ್ಟಾರ್ಟ್ ವಿತ್ ಅ ಡಬಲ್ ಇನ್ವರ್ಟೆಡ್ ಕಾಮಾ. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ದಿಸ್ ಪಾರ್ಟ್ ಆಫ್ ಸೆಂಟೆನ್ಸ್, this whole sentence has been considered as considered as actual spoken words. ಓಕೆ ಸ್ನೇಹಿತರೆ, ಸ್ವಲ್ಪ ಗಮನಿಸಿಲಿ. ಡೈರೆಕ್ಟ್ ಸ್ಪೀಚಲ್ಲಿ ನಾವು 3 ಪಾಠಗಳು ನೋಡ್ತಾ ಇದ್ದೀವಿ. ರಮೇಶ್ ಈಸ್ ಅ ಸ್ಪೀಕರ್. ಹೌದು, ಸ್ಪೀಕರ್. ಇಲ್ಲಿ ರಮೇಶನ್ನು ನಾವು ಏನು ಕರಿತೀವಿ ಅಂತಂದರೆ ರಿಪೋರ್ಟರ್ ಅಂತಂದರೆ ಕನ್ನಡದಲ್ಲಿ ಏನು ಕರಿತೀವಿ ಅಂತಂದ್ರೆ ಸ್ನೇಹಿತರೆ ಅದನ್ನು ವರದಿಗಾರ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನ ಏನು ಮಾಡ್ತೀವಿ? ವರದಿಗಾರ. ಸೊ ದಿಸ್ ಈಸ್ ವರದಿಗಾರ. ರಿಪೋರ್ಟರನ್ನು ಇಲ್ಲಿ ನಾವು ವರದಿಗಾರ ಕಂತೀವಿ. ಸೇಡ್ ಇಂಗ್ಲೀಷ್ನಲ್ಲಿ ರಿಪೋರ್ಟಿಂಗ್ ವರ್ಬ್, ಅದನ್ನು ಕನ್ನಡದಲ್ಲಿ ವರದಿ ಕ್ರಿಯಾಪದ ಅಂತ ಕರಿತೀವಿ. ವರದಿ ಕ್ರಿಯಾಪದ. ಓಕೆ, ದೆನ್ ಡಬಲ್ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಗಿ ಪೂರ್ತಿ ಮುಗಿಯಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಏನು ಕರಿತೀವಿ ಅಂತಂದರೆ ಅದನ್ನ ಆ್ಯಕ್ಚುವಲ್ ಸ್ಪೋಕನ್ ವರ್ಡ್ಸ್. ಅಂದರೆ ವ್ಯಕ್ತಿ
ನಿಜವಾಗಲೂ ಮಾತನಾಡಿದ ಶಬ್ದಗಳು. ಓಕೆ, ಇಲ್ಲಿ ಗಮನಿಸಿದ್ರೆ ಈ ಒಂದು ವಾಕ್ಯವನ್ನು ಪ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಂದರೆ ಸ್ಪೀಕರ್. ಯಾರಲ್ಲಿ? ರಮೇಶನೇ ಎಸ್. ಸೊ ಕೇಳ್ಬೋದು, ಹೂ ಇಸ್ ದ ಸ್ಪೀಕರ್ ಇಯರ್? ರಮೇಶ್ ಇಸ್ ದ ಸ್ಪೀಕರ್. ಸೊ ಅವರನ್ನು ರಿಪೋರ್ಟ್ ಅಂತ ಕರಿತೀವಿ, ಕನ್ನಡದಲ್ಲಿ ವರದಿಗಾರ. ಸೇಡ್ ಐತೆ ನೋಡ್ರಿ, ಆ ಸೇಡ್ ಇರ್ತಕ್ಕಂಥ ಭಾಗವನ್ನು ಕರಿತೀವಿ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಕಾಮಾ, then start with double inverted comma. The whole sentence has been considered as actual spoken words. ಅಂದರೆ ವ್ಯಕ್ತಿ ನಿಜವಾಗ್ಲೂ ಮಾತನಾಡಿದ ಶಬ್ದಗಳು. ಸೊ ಇದಿಷ್ಟು ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಯಾಕೆಂತಂದರೆ ಸೊ ಇಲ್ಲಿ ಡಯಸ್ ಸ್ಪೀಚನ್ನು ಹೇಗೆ ಐಡೆಂಟಿ ಮಾಡ್ಬೋದು ಅಂತಂದರೆ ಸೊ ಈ ರೀತಿ ಐಡೆಂಟಿ ಮಾಡ್ತೀವಿ. ಒಂಚೂರು ಗಮನಿಸ್ಬಿಡಿ ಇನ್ನೊಂದ್ಸಲ. ಸೊ ಜಸ್ಟ್ ಯು ಹ್ಯಾವ್ ಟು ಲುಕ್ ಅಟ್ ಹಿಯರ್. ರಮೇಶ್ ಈಸ್ ದ ರಿಪೋರ್ಟರ್, ದೆನ್ ಸೇಡ್ ಈಸ್ ದ ರಿಪೋರ್ಟಿಂಗ್ ವರ್ಬ್, ದೆನ್ comma, then start with the double inverted comma, the whole sentence up to end, the which has been considered as actual spoken words. ಓಕೆ, ಗೊತ್ತಾಯಿತು ಸ್ನೇಹಿತರೆ. ಇದನ್ನು ಏನು ಕರಿತೀವಿ ಅಂತಂದರೆ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಹೀಗೆ ಇರಬೇಕು. ಇದನ್ನು ಗಮನಿಸಿ, ಡಬಲ್ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಗ್ತದೆ ಮತ್ತು ಅದು ಅದರಿಂದ ಮುಗಿಯುತ್ತದೆ. ಸೊ ಇದನ್ನೇ ನಾವು ಪ್ರತ್ಯಕ್ಷ ನುಡಿ ಅಂತ ಕರಿತೇವೆ. ಓಕೆ, ಆಗಲೇ ನಾವು ತೆಗೆದುಕೊಂಡಿದ್ದ ಸ್ನೇಹಿತರೆ ಇದನ್ನು ಎಲ್ಲಿ ಡಯಸ್ ಸ್ಪೀಚಲ್ಲಿ ನೋಡ್ತೀವಿ. ಡಯಸ್ ಸ್ಪೀಚಲ್ಲಿ ನಾವು ರಮೇಶ್ ಸೇಡ್ ಐ ಲರ್ನ್ ಇಂಗ್ಲೀಷ್ ಗ್ರಾಮರ್ ಟುಡೇ. ಸೊ ಇದನ್ನೇನು ಮಾಡೋದು ಅಂತಂದ್ರೆ ಸ್ನೇಹಿತರೆ, ದಿಸ್ ಕೈಂಡ್ ಆಫ್ ಅ ಸೆಂಟೆನ್ಸ್ ಕುಡ್ ಬಿ ಚೇಂಜ್ ಇನ್ ಟು ಇನ್ ಡಯಸ್ ಸ್ಪೀಚ್. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ದಿಸ್ ಸೆಂಟೆನ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ಡಯಸ್ ಸ್ಪೀಚ್. ಓಕೆ, ಲೆಟ್ ಅಸ್ ವಿ ಹ್ಯಾವ್ ಟು ಸಿ ಫಾರ್ ದಟ್ ಹಿಯರ್ ಹೌ ಟು ಚೇಂಜ್ ಇನ್ ಟು ಇನ್ ಡಯಸ್ ಸ್ಪೀಚ್. ಓಕೆ ಸ್ನೇಹಿತರೆ, ನೋಡೋಣ. ಈ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಪ್ರತ್ಯಕ್ಷ ಮಾತಲ್ಲದ. ಸೊ ಇದನ್ನೇ ನಾವು ಅಪ್ರತ್ಯಕ್ಷ ನುಡಿಗೆ ಹೇಗೆ ಪರಿವರ್ತಿಸಬೇಕು ಎಂಬುದನ್ನು ನೋಡೋಣ ಸ್ನೇಹಿತರೆ. ಓಕೆ, ಒನ್ಸ್ ಅಗೇನ್ ನೋಡಿಬಿಡಿ. ಆಗಲೇ ಗೊತ್ತಿತ್ತು ನಮಗೆ. ಆಗಲೇ ರಮೇಶ್ ಈಸ್ ಅ ರಿಪೋರ್ಟರ್, ದೆನ್ ಸೇಡ್ ಇಸ್ ಅ ರಿಪೋರ್ಟಿಂಗ್ ವರ್ಬ್, ದೆನ್ ಕಾಮಾ, ಸ್ಟಾರ್ಟ್ ವಿತ್ ದ ಡಬಲ್ ಇನ್ವರ್ಟೆಡ್ ಕಾಮಾ ಅಪ್ ಟು ಎಂಡ್. ಓಕೆ, ಲುಕ್, ದೆನ್ ಐ ಲರ್ನ್ ಇಂಗ್ಲೀಷ್ ಗ್ರಾಮರ್ ಟುಡೇ. ಸೊ ಇದನ್ನೇ ಯಾವ ರೀತಿಯಾಗಿ ನಾವು ಇನ್ ಡಯಸ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು ನೋಡೋಣ ಸ್ನೇಹಿತರೆ. ರಿಪೋರ್ಟರ್ ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸ್ತಿದ್ರೆ ರಿಪೋರ್ಟರ್ ಸ್ಪೀಚ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ರಮೇಶ್ dear students here, so when we are going to change into reporter speech, this kind of a reporter could not be changed. It means while you are going to change into reporter speech, that moment reporter could not be changed. Idu can't be changed. Idu ಬದಲಾವಣೆ ಆಗಬಾರದು. Okay, then so reporting verb would be changed for some time. ಬಟ್ ಇಲ್ಲಿ ಅದು ಚೇಂಜ್ ಆಗೈತೆ ನೋಡ್ಕೋಬೇಕು ಸ್ನೇಹಿತರೆ. ಸೊ ಇಲ್ಲಿ ಸೇಡ್ ಆಕೈತಿ. ಸೇಡ್ ವುಡ್ ಬಿ ಸೇಮ್ ಬಿಕಾಸ್ ಇಟ್ ಕಾಂಟ್ ಚೇಂಜ್. ಇಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದರೆ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ assertive. Then so after the reporting verb it couldn't have any kind of a object. ಸೊ ಹೀಗಾಗಿ ನಾವಿಲ್ಲಿ ಸೇಡ್ ಇಡ್ತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಸೇಡ್ ಸಾಕಷ್ಟು ಬದಲಾವಣೆ ಆಗ್ತೈತಿ. ಆ ಬದಲಾವಣೆ ಯಾವ ಕ್ರಿಯೆಯನ್ನು ನಾವೇನು ಮಾಡ್ತೀವಿ ಅಂತಂದರೆ ರೂಲ್ಸಲ್ಲಿ ನೋಡ್ತೀವಿ ಸ್ನೇಹಿತರೆ. ಆಮೇಲೆ ನೋಡೋಣ ಅದನ್ನ. ಸೊ ರೂಲ್ಸಲ್ಲಿ ವಿ ಹ್ಯಾವ್ ಟು ಸಿ ಫಾರ್ ದಟ್ ಆಫ್ಟರ್ವರ್ಡ್ಸ್. ದೆನ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಲಿಂಕಿಂಗ್ ವರ್ಡ್ಸ್. The while we are going to change into reporter speech, just you have to listen here, comma, then inverted comma should be remove. ಇಲ್ಲಿ ರಿಮೂವ್ ಮಾಡಲೇಬೇಕು ಸ್ನೇಹಿತರೆ. ಏನನ್ನ ಕಾಮಾ ಮತ್ತು ಇನ್ವರ್ಟೆಡ್ ಕಾಮಾ ಇಲ್ಲಿ ರಿಮೂವ್ ಮಾಡಲೇಬೇಕು. ಇನ್ನೊಂದು ತಿಳ್ಕೊಂಡ್ಬಿಡಿ ಸ್ನೇಹಿತರೆ. ಸೊ ವೈಲ್ ಯು ಆರ್ ಗೋಯಿಂಗ್ ಟು ಚೇಂಜ್ ಇನ್ ಟು ರಿಪೋರ್ಟರ್ ಸ್ಪೀಚ್, ಯು ಶುಡ್ ನಾಟ್ ಯೂಸ್ ಕಾಮಾ ಆರ್ ಇನ್ವರ್ಟೆಡ್ ಕಾಮಾ. ಓಕೆ, ಇಲ್ಲಿ ಡೈರೆಕ್ಟ್ ಇದ್ದದನ್ನು ಇನ್ ಡೈರೆಕ್ಟ್ ಸ್ಪೀಚ್ ಆಗಿ ನೀವೇನಾದರೂ ಪರಿವರ್ತಿಸಬೇಕಾಗಿತ್ತು ಅಂತಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಮಾ ಆಗಲಿ ಇನ್ವರ್ಟೆಡ್ ಕಾಮಾ ಅಂತ ಕಾಮಗಳನ್ನು ಬಳಸುವಂತಿಲ್ಲ. ವಿ ಶುಡ್ ನಾಟ್ ಯೂಸ್ ಕಾಮಾ ಆ್ಯಂಡ್ ಇನ್ವರ್ಟೆಡ್ ಕಾಮಾಸ್ ಇನ್ ದ ರಿಪೋರ್ಟೆಡ್ ಸ್ಪೀಚ್. ಪ್ಲೀಸ್ ಮೈಂಡ್ ಇಟ್.
ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ. ಓಕೆ, ಈ ಒಂದು ಸ್ಥಾನದಲ್ಲಿ ಈ ಒಂದು ಪ್ಲೇಸಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಡ್ಯಾಟನ್ನು ತೆಗೆದುಕೊಳ್ಬೇಕು. ಡ್ಯಾಟನ್ನು ತೆಗೆದುಕೊಳ್ಳಬೇಕು. ಡಾಟಾ ಯಾಕೆ ತೆಗೆದುಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಸೊ ಈ ಒಂದು ಸೆಂಟೆನ್ಸನ್ನು ಆಧರಿಸಿ ವಿ ಹ್ಯಾವ್ ಟು ಟೇಕ್ ದ ಲಿಂಕಿಂಗ್ ವರ್ಡ್, ಇಟ್ ಮೀನ್ಸ್ ಕಂಜಕ್ಷನ್. ಸೊ ಕಂಜಕ್ಷನ್ ತೆಗೆದುಕೊಳ್ತೀವಿ ಸ್ನೇಹಿತರೆ ಇಲ್ಲಿ ಡ್ಯಾಟನ ಕಂಜಕ್ಷನ್. ಸೊ ಇದನ್ನು ಯಾವಾಗ ಇದು ಕೂಡ ರೂಲ್ಸಲ್ಲಿ ನೋಡ್ತೀವಿ. ಆಮೇಲೆ then we have to identify the given statement is in the form of which tense. ಸೊ ಟೆನ್ಸ್ ಯಾವ ಕಾಲದಲ್ಲಿ ನೋಡ್ಕೋಬೇಕು ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಗಮನಿಸಿ, ಐ ಈಸ್ ದ ಸಬ್ಜೆಕ್ಟ್ ಹಿಯರ್. ಐ ಅಂದರೆ ಯಾರು? ಐ ಬಿಲಾಂಗ್ಸ್ ಟು ರಮೇಶ್. ರಮೇಶ್ ಅಂದ್ರೆ ಐ ಅಂದರೆ ರಮೇಶ್. ಗಮನಿಸಿ ಸ್ನೇಹಿತರೆ, ರಮೇಶ್ ಈಸ್ ಬಿಲಾಂಗ್ಸ್ ಟು ಐ ಬಿಲಾಂಗ್ಸ್ ಟು ರಮೇಶ್. ಸೊ ಇಲ್ಲಿ ನಾವು ಇನ್ ದ ಸ್ಪೀಚ್ ಮಾಡಬೇಕಾದ್ರೆ ಗಮನಿಸಿ ಸ್ನೇಹಿತರೆ, ಪ್ರನೌನ್ ಶುಡ್ ಬಿ ಚೇಂಜ್. ಪ್ರನೌನ್ ಕೂಡ ಇಲ್ಲಿ ಬದಲಾವಣೆಗೊಳ್ತಾವೆ. ಹಾಗಾದರೆ ಯಾವ ರೀತಿಯಾಗಿ ಅವೆಲ್ಲ ಬದಲಾವಣೆಗೊಳ್ತಾವೆ ಅಂತಂದರೆ ಸೊ ಗೊತ್ತಿರ್ಬೋದು ಸ್ನೇಹಿತರೆ, ಐ ಶುಡ್ ಬಿ ಚೇಂಜ್ಡ್ ಆ್ಯಸ್ ಹಿ ಆರ್ ಸಿ. ಮೇಲ್ ಆಗಿದ್ದರೆ ಮತ್ತು ಫಿಮೇಲ್ ಆಗಿದ್ದರೆ ಅದನ್ನು ಆಧರಿಸಿ ಮೇಲ್ ಆಗಿದ್ರ ಹಿ, ಫಿಮೇಲ್ ಆಗಿದ್ರ ಸಿ ಅಂತೇಳಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ರಮೇಶ್ ಏನಾಗ್ತದೆ ಇಲ್ಲಿ ಐ. ಹಾಗಾಗಿ ರಮೇಶ್ ಬಿಲಾಂಗ್ಸ್ ಟು ಮೇಲ್ ನೇಮ್. ಸೊ ಹೀಗಾಗಿ ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ಹಿ ಆ್ಯಸ್ ಅ ಪ್ರನೌನ್. ಸೊ ಹೀಯನ್ನು ಇಲ್ಲಿ ನಾವು ಪ್ರನೌನ್ ಆಗಿ ತೆಗೆದುಕೊಳ್ತೀವಿ ಸ್ನೇಹಿತರೆ. ಸೊ ಇದಾದಮೇಲೆ ಸೊ ದೆನ್ ವಿ ಹ್ಯಾವ್ ಟು ಲುಕ್ ಎಟ್ ದ ಸ್ಟೇಟ್ಮೆಂಟ್. ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಯಾವ ವಾಕ್ಯದಲ್ಲಿದೆ. ನಾ ಹೇಳಿದೆ ಸ್ನೇಹಿತರೆ ಮೊನ್ನೆ ಒಂದು ಕಳೆದ ವಿಡಿಯೋದಲ್ಲಿ, ಇಲ್ಲಿ ಸೆಂಟೆನ್ಸ್ ಕಲಿಯೋದ್ರಿಂದ ನಮ್ಗೆ ಆಗ್ತಕ್ಕಂಥ ಲಾಭಗಳೇನು. ಸೊ ವಾಟ್ ಈಸ್ ದ ಬೆನಿಫಿಟ್ ಟು ಲರ್ನ್ ಫಾರ್ ದ ಸೆಂಟೆನ್ಸಸ್. ಓಕೆ, ಸೆಂಟೆನ್ಸ್ ಕಲಿಯೋದ್ರೆ ಏನು ಅಂತಂದರೆ ಇದೆ ಸ್ನೇಹಿತರೆ, ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅದ. ಓಕೆ, ಅಸರ್ಟಿವ್ ಸೆಂಟೆನ್ಸ್. ಓಕೆ, ಹಾಗಾಗಿ ಇಲ್ಲಿ ದಾರಿ ತೊಗೊಂಡು ಅದು ಗೊತ್ತಿರಬೇಕು. ನಂತರದಲ್ಲಿ ಸೊ ಇದಾದಮೇಲೆ ದೆನ್ ನಾವು ಪ್ರನೌನ್ ಚೇಂಜ್ ಮಾಡ್ಕೋತೀವಿ. ಪ್ರನೌನ್ ಚೇಂಜ್ ಆದಮೇಲೆ ಸ್ನೇಹಿತರೆ ದೆನ್ ವಿ ಹ್ಯಾವ್ ಟು ಟೇಕ್ ಫಾರ್ ದ್ಯಾಟ್. ಸೊ ಯಾವ ಕಾಲದಲ್ಲಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಿಲ್ಲಿ. ಅಂದರೆ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ವಿಚ್ ಟೆನ್ಸ್. ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವ ಕಾಲದಲ್ಲಿದೆ. ಓಕೆ, ಗಮನಿಸಬೇಕಾದ್ರೆ ಇಲ್ಲಿ ಲರ್ನ್. ಓಕೆ, ಐ ಲರ್ನ್ ಇಂಗ್ಲೀಷ್ ಗ್ರಾಮರ್ ಟುಡೇ. ನಾನು ಈ ದಿನ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುತ್ತೇನೆ ಅಂತದ. ಹೌದು, ನಾನು ಈ ದಿನ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುತ್ತೇನೆ ಅಂತದ ಸ್ನೇಹಿತರೆ. ಸೊ ನಮ್ಗೆ ಗೊತ್ತಾಯ್ತು, ಈಗ ನಾವು ಐಡೆಂಟಿಫೈ ಮಾಡ್ಕೊಂಡಿವಿ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಗೊತ್ತಾಯಿತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದು ಸಿಂಪಲ್ ಪ್ರೆಸೆಂಟ್ ಒಳಗದ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಕೂಡ ನಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದನ್ನು ಸಿಂಪಲ್ ಪಾಸ್ಟ್ ಮಾಡ್ಕೋತೀವಿ. ಸೊ ಅದನ್ನು ಕೂಡ ನಾವು ನೆಕ್ಸ್ಟಲ್ಲಿ ನೋಡ್ಕೋತೀವಿ ಸ್ನೇಹಿತರೆ, ಆಮೇಲೆ ನೋಡೋಣ ಅದ್ರ ಬಗ್ಗೆ. ಓಕೆ, ಲರ್ನ್ ಇದು ಸಿಂಪಲ್ ಪಾಸ್ಟ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಸೊ ಇದು ಫಸ್ಟ್ ಫಾರ್ಮ್ ಅದ, ಇದನ್ನು ಸೆಕೆಂಡ್ ಫಾರ್ಮ್ ಹಾಕೊಂಡ್ರೆ ಮುಗಿದೋಗಿ ಸ್ನೇಹಿತರೆ. ಅದೇನಾಗ್ತದೆ ಲರ್ನ್ ಹೋಗಿ ಏನಾಯ್ತು ಈಗ ಲರ್ನ್ಡ್. ಇಂಗ್ಲೀಷ್ ಗ್ರಾಮರ್ ಟುಡೇ. Yes, dear students, here we have to recognize denoting time is there. ಓಕೆ, ಏನಾಗುತ್ತೆ ಅಂದರೆ ಡಿನೋಟಿಂಗ್ ಟೈಮನ್ನು ಗುರುತಿಸಬೇಕು ಸ್ನೇಹಿತರೆ. ಇಲ್ಲಿ ದಿಸ್, ದ್ಯಾಟ್, ದೀಸ್, ದೋಸ್, ಇಲ್ಲಿ ಸಮಯ ಸೂಚಿಸ್ತಕ್ಕಂಥ ಒಂದು ಪದಗಳು ಕೂಡ ಎಲ್ಲ ಬದಲಾವಣೆ ಆಗ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಕೂಡ ನಾವು ಬದಲಿಸ್ಕೊಳ್ಬೇಕು. ಹಾಗಾದರೆ ಸೊ ಟುಡೇ ಏನಕ್ಕೆ ಅಂದರೆ ದ್ಯಾಟ್ ಡೇ. ಟುಡೇ ವುಡ್ ಬಿ ಚೇಂಜ್ ಆಸ್ ದ್ಯಾಟ್ ಡೇ. ಇದು ಗೊತ್ತಿರಬೇಕು ಸ್ನೇಹಿತರೆ. ಇಷ್ಟು ಮಾಡಿದರೆ ಇದು ರಿಪೋರ್ಟೆಡ್ ಸ್ಪೀಚ್ ಆಯಿತು. ದಿಸ್ ಈಸ್ ಟರ್ನ್ ಆ್ಯಸ್ ಅ ರಿಪೋರ್ಟೆಡ್ ಸ್ಪೀಚ್. ಓಕೆ, ಗೊತ್ತಾಯ್ತು ಸ್ನೇಹಿತರೆ. ಇನ್ನೊಂದು ಸಲ ಕೇಳ್ಕೊಂಬಿಡ್ರಿ. ರಿಪೋರ್ಟರ್ ಕುಡ್ ನಾಟ್ ಬಿ ಚೇಂಜ್ ವೈಲ್ ಯು ಆರ್ ಗೋಯಿಂಗ್ ಟು ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಇಟ್ ಮೀನ್ಸ್ ಇನ್ ದ ಸ್ಪೀಚ್. ಓಕೆ, said as remain. Okay, then in place of that we should be used linking word that. ಓಕೆ, ಐ ಶುಡ್ ಬಿ ಚೇಂಜ್ಡ್ ಆ್ಯಸ್ ಹಿ. ಇಲ್ಲಿ ಐ ಹೋಗೇನಾಯಿತು ಹಿ ಆಯಿತು. ಇದು ಸಿಂಪಲ್ ಪ್ರೆಸೆಂಟ್ ನಮ್ಗೆ ಗೊತ್ತಾಯಿತು. ಸೊ ಲರ್ನ್ ದ ಫಸ್ಟ್ ಫಾರ್ಮ್ ಏನಾಯ್ತು ರೀ ಲರ್ನ್ಟ್ ಆಯಿತು.
Okay, first form would be changed as second form learnt. English, English. Grammar, grammar. Okay, denoting time today. ಈ ದಿನ ಆ ದಿನ ಅಂತ ತಿಳ್ಕೊಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಸ್ನೇಹಿತರೆ, ಇಲ್ಲಿ ಪಾಸ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಸೊ ಪಾಸ್ಟ್ ಆಗಿ ರೂಪಿಸ್ಕೊಳ್ಬೇಕಲ್ಲ, ಆ ದಿನ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಯಿತು ಸ್ನೇಹಿತರೆ. ಎಸ್, ಗೊತ್ತಾಯ್ತಲ್ಲ ಇಷ್ಟು. ಲೆಟ್ ಅಸ್ ವಿ ಹ್ಯಾವ್ ಟು ಟೇಕ್ ಫಾರ್ ದಟ್ ಹಿಯರ್ ಜನರಲ್ ರೂಲ್ಸ್. ಡೇ ಸ್ಟೂಡೆಂಟ್ಸ್, ಜನರಲ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಇಟ್ ಮೀನ್ಸ್ ಇಂಡೈರೆಕ್ಟ್ ಸ್ಪೀಚ್. ಸ್ನೇಹಿತರೆ, ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಜನರಲ್ ರೂಲ್ಸ್ ಭಾಳಷ್ಟು ಉಪಯುಕ್ತ. ಸೊ ಇವು ಗೊತ್ತಾದರೆ ಆಟೋಮೆಟಿಕ್ಕಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಸುಲಭ ಆಗ್ತದೆ ಸ್ನೇಹಿತರೆ. ಸೊ ಅದರಲ್ಲಿ ಚೇಂಜ್ ಆಫ್ ದ ರಿಪೋರ್ಟಿಂಗ್ ವರ್ಬ್ಸ್. ರಿಪೋರ್ಟಿಂಗ್ ವರ್ಬ್ಸ್ ಅಂದರೆ ನಿಮ್ಬೋದು ಸೈಡ್ ಆಗಿರ್ಬೋದು, ಸೈಡ್ ಆಸ್ ಕಡೆ ಹೆಂಗೆ ಬರ್ತಾವೆ ಅನ್ನೋದನ್ನು ಇಲ್ಲಿ ನೋಡ್ತೀವಿ ಸ್ನೇಹಿತರೆ. ಸೊ ನೋಡೋಣ ಇಲ್ಲಿ ಫಸ್ಟ್ ಒನ್ ಸೈಡ್. ಸೈಡ್ ವುಡ್ ಬಿ ಸೈಡ್ ವಿತೌಟ್ ಅಬ್ಜೆಕ್ಟ್. ಇಲ್ಲಿ ಅಬ್ಜೆಕ್ಟ್ ಬರದೇ ಇದ್ರೆ ಆಗಲೇ ನೋಡಿದ್ರೆ ಎಕ್ಸಾಂಪಲ್. ಸೊ ಅಲ್ಲಿ ವಿತೌಟ್ ಅಬ್ಜೆಕ್ಟ್ ಇತ್ತು ಸ್ನೇಹಿತರೆ, ಅವಾಗ ಸೈಡ್ ಆಗಿತ್ತು ನಾವು ನೋಡಿದ್ವಿ. ಸೊ ನಂತರದಲ್ಲಿ ಸೈಡ್ ವುಡ್ ಬಿ ಚೇಂಜ್ ಆಸ್ ಟೋಲ್ಡ್. ಯಾವಾಗ ವಿತ್ ಅಬ್ಜೆಕ್ಟ್ ಬಂದಿತ್ತಂದ್ರೆ ಓಕೆ, ರಾಮ ಸೈಡ್ ಟು ಮೀ, ಟು ಹರ್, ಫಾದರ್, ಹಿಂಗೇನೋ ಬಂತು ಅಂದ್ರೆ ಸ್ನೇಹಿತರೆ ಅದು ಆಬ್ಜೆಕ್ಟ್ ಆಗಿರ್ತದೆ, ಆವಾಗ ಟೋಲ್ಡನ್ನು ತೆಗೆದುಕೊಳ್ತೀವಿ. ಓಕೆ, ನೆಕ್ಸ್ಟ್ ಸೈಡ್ ಇದ್ದಿದ್ದು ಆಸ್ಕ್ಡ್. ಯಾವಾಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಎರಡಾದ ಗೊತ್ತದ ಸ್ನೇಹಿತರೆ. ಮೊನ್ನೆ ಹೇಳಿದೆ ನಿಮಗೆ, ಮೊನ್ನಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ. WS ಫಾರ್ಮೇಟ್ ಮತ್ತು SR ನೋ ಟೈಪ್ ಇದ್ದಾಗ ಆನ್ಸರ್ ತಗೋತೀವಿ. WS ಫಾರ್ಮೇಟ್ ಮತ್ತು SR ನೋ ಫಾರ್ಮೇಟ್ ಇರ್ತಕ್ಕಂಥ ಒಂದು ಕ್ವಶನ್ಸ್ ಬಂದಾಗ ಆನ್ಸರ್ ತಗೋತೀವಿ ಸ್ನೇಹಿತರೆ. ದೆನ್ ಸೈಡ್ ವುಡ್ ಬಿ ಚೇಂಜ್ ಆಸ್ ಆರ್ಡರ್ಡ್, ರಿಕ್ವೆಸ್ಟೆಡ್. ಸೊ ಇವೆಲ್ಲ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ತೆಗೆದುಕೊಳ್ತೀವಿ ಸ್ನೇಹಿತರೆ. ಸೈಡ್ ವುಡ್ ಬಿ ಚೇಂಜ್ ಆಸ್ ಎಕ್ಸ್ಪ್ಲೇನ್ ಜಾಯ್. ಯಾವಾಗ ಅಂತಂದ್ರೆ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಓಕೆ, ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ಈ ರೀತಿ ಎಕ್ಸ್ಕ್ಲಮೇಟರಿ ಜಾಯ್, ಎಕ್ಸ್ಪ್ಲೇನ್ ಸಾರೋ, ಓಕೆ, ಸರ್ಪ್ರೈಸ್, ಹೀಗೆ ಬಳಸ್ಕೋತೀವಿ ಸ್ನೇಹಿತರೆ. ಇದು ಚೇಂಜ್ ಆಫ್ ದ ರಿಪೋರ್ಟಿಂಗ್ ವರ್ಡ್ಸ್. ಸ್ವಲ್ಪ ಗಮನಿಸಿ. ವಿ ಆರ್ ಗೋಯಿಂಗ್ ಟು ಲುಕ್ ಫಾರ್ ದಟ್ ಯೂಸ್ ಆಫ್ ಲಿಂಕಿಂಗ್ ವರ್ಡ್ಸ್ ವಿತ್ ದ ಸೆಂಟೆನ್ಸಸ್. ಸೊ ಸೆಂಟೆನ್ಸ್ ಜೊತೆಗೆ ಯಾವ ರೀತಿಯಾಗಿರಲ್ಲ ಲಿಂಕಿಂಗ್ ವರ್ಡ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ, ಭಾಳಷ್ಟು ಇಂಪಾರ್ಟೆಂಟು. ಡೈರೆಕ್ಟ್ ಸ್ಪೀಚಲ್ಲಿ ಏನಾದರೂ ಅಸರ್ಟಿವ್ ಇತ್ತಂತಂದರೆ ಸೊ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ದ್ಯಾಟ್ ತೆಗೆದುಕೊಳ್ಬೇಕು ಸ್ನೇಹಿತರೆ. ದೆನ್ ವಿ ಹ್ಯಾವ್ ಟು ಯೂಸ್ ಫಾರ್ ದ ದ್ಯಾಟ್. Then interrogative sentence, we have to see for that here two kinds of questions there. WS questions, it couldn't have any kind of a linking words. We should be used directly question, WS format. Okay. Then SRO type of questions, it has two linking words. It should be used if or whether. It should be used if or whether. Okay. So that is in form of interrogative sentence. So then we have to take for that imperative sentence. Imperative sentence we have to use for that to as a linking word here. To as a linking word. Then exclamatory sentence which has linking word that. ಇಷ್ಟು ನೋಡ್ಕೊಂಡ್ಬಿಟ್ಟು ಸ್ನೇಹಿತರೆ, ಅಸರ್ಟಿವ್ ವಾಕ್ ಏನಾದರೂ ಬಂದರೆ ದ್ಯಾಟ್ ತೆಗೆದುಕೊಳ್ಳ್ರಿ. ದೆನ್ ಇಂಟ್ರಾಗೇಟಿವ್ ಇತ್ತಂತಂದ್ರೆ ಅದರಲ್ಲಿ ಒಂದು WS ಫಾರ್ಮೇಟ್ ಇರ್ತಕ್ಕಂಥ ಅಂತಿಲ್ಲ. ಸೊ ಇನ್ನೊಂದು ಅದರಲ್ಲಿನೇ SR ನೋ ಟೈಪ್. ಇಲ್ಲಿ ಹೆಲ್ಪಿಂಗ್ ವರ್ಡ್ ಸ್ಟಾರ್ಟ್ ಆಗಿರ್ತಾವೆ. ಹ್ಯಾವ್, ಹ್ಯಾಸ್, ಕ್ಯಾನ್, ಎನಿಥಿಂಗ್ ಎಲ್ಸ್. ಯಾವುದೇ ಒಂದು ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭಗೊಂಡಿರ್ತಕ್ಕಂಥ ವಾಕ್ಯ ಏನಾದರೂ ಇದ್ದರೆ ಅದಕ್ಕೆ ಏನು ಕರ್ತೀವಿ, SR ನೋ ಟೈಪ್ ಅಂತ ಕರ್ತೀವಿ. ಅಲ್ಲಿ ನೀವು ಇಫರ್ ತಗೋರಿ ಅಥವಾ ವೆದರ್ ತೆಗೆದುಕೊಳ್ಳಿ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೋದು. ಸೊ ನಂತರದಲ್ಲಿ ಇಂಪೇರಿಟಿವ್ ಸೆಂಟೆನ್ಸ್ ವಾಕ್ಯ ಏನಾದರೂ ಬಂದಾಗ, ಮೊನ್ನೆ ನಾವು ನೋಡಿದ್ವಿ ವಿಡಿಯೋದಲ್ಲಿ, ಇಂಪೇರಿಟಿವ್ ಸೆಂಟೆನ್ಸ್ ಏನಾದರೂ ಬಂದಾಗ ನಾವಲ್ಲಿ ಟು ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಬಂದಾಗ ದ್ಯಾಟ್ ತಗೋಬೇಕು. Yes, dear students, we have to take for that next one, the very important rule, change of the pronouns. I should be changed as he or she. We should be changed as they. You, he, she, they. Me, him or her. Us, them. Your, his, her or hers. Mind it, your should be changed as they, their. They, it will be remain, or sometime it will be changed as their or theirs. Okay, so this is ನೋಡಿ ಸ್ನೇಹಿತರೆ, ಇದು ಈ ರೀತಿ ನಾವು ಡೈರೆಕ್ಟ್ ಸ್ಪೀಚಲ್ಲಿ ಇರ್ತಕ್ಕಂಥ ಒಂದು ಪ್ರೊನೌನ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಸೊ ಈ ರೀತಿಯಾಗಿರ್ತಕ್ಕಂಥ ರೀತಿಯೊಳಗೆ ನಾವು ಅದನ್ನು ಬದಲಿಸ್ಕೊಳ್ತೀವಿ. ಸೊ ಒಂದು ಸ್ವಲ್ಪ ಗಮನಿಸಿ ಇವುಗಳನ್ನು
ಪದೇ ಪದೇ ನೋಡಿ ಸ್ನೇಹಿತರೆ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ದ್ಯಾಟ್. ಸೊ ಆಲ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಬಿಕಾಸ್ ಆಫ್ ದೇ ಕುಡ್ ಹೆಲ್ಪ್ ಯು ಇನ್ ಟು ಮೇಕ್ ಅ ಇಂಡಿಯಾ ಸ್ಪೀಚ್. ಸೊ ಇವೆಲ್ಲ ನಿಮಗೆ ರಿಪೋರ್ಟ್ ಸ್ಪೀಚ್ ಮಾಡಲಿಕ್ಕೆ ಅತ್ಯಂತ ಸುಲಭ ಆಗ್ತವೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ರೂಲ್ ಇಸ್ ದ್ಯಾಟ್ ಚೇಂಜ್ ಆಫ್ ದ ಟೆನ್ಸಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲ ಸ್ನೇಹಿತರೆ, ನೀವೆಲ್ಲ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿತ್ತು ಅಂತಂದರೆ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಟೆನ್ಸ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಸುಲಭವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಟೆನ್ಸ್ ಬರದೇ ಹೋದರೆ ಸೊ ನೀವಿನ್ ಡ್ಯಾಶ್ ಸ್ಪೀಚ್ ಮಾಡೋದ್ರಲ್ಲಿ ಸಾಕಷ್ಟು ಗೊಂದಲ ಸಮಸ್ಯೆ ಎದುರಾಗ್ತದೆ ಸ್ನೇಹಿತರೆ. ಟೆನ್ಸ್ ಮೇಲೆ ಜ್ಞಾನ ಇದ್ದರೆ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಡೈರೆಕ್ಟ್ ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಫಸ್ಟು ನಮ್ಗೆ ಗಮನಿಸಿಲಿ. ಸೊ ಡೈರೆಕ್ಟ್ ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗಿತ್ತು ಅಂತಂದರೆ ಸೊ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಗೊತ್ತಿರಲಿ. ಸೊ ಇಲ್ಲಿ ಚೇಂಜ್ ಆಫ್ ದ ಟೆನ್ಸಸ್ಸಲ್ಲಿ ನಾವು ನೋಡೋದಾದರೆ ಇಲ್ಲಿ ಪ್ರೆಸೆಂಟ್ ವರ್ಸಸ್ ಪಾಸ್ಟ್, ವರ್ತಮಾನ ಕಾಲ ಇದ್ದುದನ್ನು ಭೂತಕಾಲದಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಪ್ರೆಸೆಂಟ್ ವರ್ಸಸ್ ಪಾಸ್ಟ್. ಓಕೆ, ಸೊ ಮೈಂಡ್ ಇಟ್. ಪ್ರೆಸೆಂಟ್ ಇದ್ದುದನ್ನು ಪಾಸ್ಟಲ್ಲಿ ಮಾಡೋಕ್ಕೆ ಬರೋದ. ಓಕೆ, ಪ್ರೆಸೆಂಟ್ ಇಂಟು ಪಾಸ್ಟ್ ಮಾಡಲೇಬೇಕು. ಅದನ್ನು ಪ್ರೆಸೆಂಟ್ ಇದ್ದಿದ್ದು ಪ್ರೆಸೆಂಟಲ್ಲಿ ಮಾಡಲಿಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಸೊ ಇನ್ನೊಂದು ಗೊತ್ತಿರಲಿ, ಹ್ಯಾಬಿಚುವಲ್ಸ್ ಬಂದಾಗ ಆಮೇಲೆ ನೋಡೋಣ, ಅವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅದು ಕೂಡ ಗೊತ್ತಿರಲಿ ನಿಮಗೆ. ಸಿಂಪಲ್ ಪ್ರೆಸೆಂಟ್ ವರ್ಸಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಇರ್ತಕ್ಕಂಥದ್ದನ್ನು ನಾವು ಸಿಂಪಲ್ ಪಾಸ್ಟ್ ಮಾಡ್ಕೋತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ತಕ್ಕಂಥದ್ದನ್ನು ನಾವೇನು ಮಾಡ್ಕೋತೀವಿ ಅಂತಂದರೆ ಪಾಸ್ಟ್ ಕಂಟಿನ್ಯೂಸಲ್ಲಿ ಮಾಡ್ಕೋತೀವಿ ಸ್ನೇಹಿತರೆ. ಸೊ ನಂತರದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ವರ್ಸಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವರ್ಸಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ವರ್ಸಸ್. ಸೊ ಒಂದು ಕ್ಲೂ ಕೊಡ್ತೀನಿ, ಈಜಿಯಾಗಿ ಶಾರ್ಟ್ ಫಾರ್ಮ್ ಆಗಿ ನೆನ್ಪಿಟ್ಕೋಬೋದು ಸ್ನೇಹಿತರೆ. ಸೊ ಏನಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಪ್ರೆಸೆಂಟ್ ವರ್ಸಸ್ ಪಾಸ್ಟ್. ಫಸ್ಟ್ ಮೈಂಡ್ ಇಟ್. ಪ್ರೆಸೆಂಟ್ ವರ್ಸಸ್ ಪಾಸ್ಟ್. SP into SP. Simple present versus simple past. PC into PC. Present continuous tense versus past continuous tense. PP into PP. Present perfect tense versus past perfect tense. PPC into PPC. Present perfect continuous tense versus past perfect continuous tense. ಸೊ ಈ ರೀತಿಯಾಗಿ ನೀವು ಶಾರ್ಟ್ ಫಾರ್ಮ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಸೊ ಈಜಿಯಾಗಿ ನೀವು ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಸ್ವಲ್ಪ ಅದನ್ನು ಯಾವಾಗಲೂ ಅನ್ಕೋಬೋದು. SP ಇಂಟು SP, PC ಇಂಟು PC, PP ಇಂಟು PP, PPC ಇಂಟು PPC. ದ್ಯಾಟ್ಸ್ ಆಲ್. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಸಿಂಪಲ್ ಪ್ರೆಸೆಂಟ್ ಇದ್ದದ್ದನ್ನು ಸಿಂಪಲ್ ಪಾಸ್ಟ್ ಮಾಡ್ಕೊಂಡಿವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದು ಪಾಸ್ಟ್ ಕಂಟಿನ್ಯೂಸ್ ಮಾಡ್ಕೊಂಡಿವಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದು ಪಾಸ್ಟ್ ಪರ್ಫೆಕ್ಟ್ ಮಾಡ್ಕೊತೀವಿ. ಸೊ ನಂತರದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ತಕ್ಕಂಥ ಒಂದು ವಾಕ್ಯ ಏನಾದರೂ ಬಂದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಸಿ ಫಾರ್ ದಟ್ ಹಿಯರ್ ಪಾಸ್ಟ್ ವರ್ಸಸ್ ಪಾಸ್ಟ್ ಟೆನ್ಸ್. ಓಕೆ ಸ್ನೇಹಿತರೆ, ನೋಡ್ಬೋದು ನಾವು ಇಲ್ಲಿ ಪಾಸ್ಟ್ ಇದನ್ನು ಪಾಸ್ಟ್ ಮಾಡಲೇಬೇಕು. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಾದರೂ ಡೈರೆಕ್ಟ್ ಸ್ಪೀಚ್ ಒಳಗೆ ಸಿಂಪಲ್ ಪಾಸ್ಟ್ ಹೋಗಿದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪರಿವರ್ತಿಸಬೇಕು. ದೆನ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ದೆನ್ ಯು ಹ್ಯಾವ್ ಟು ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮೈಂಡ್ ಇಟ್. ಓಕೆ ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನಾದರೂ ಡೈರೆಕ್ಟ್ ಸ್ಪೀಚಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಕೋಬೇಕು. ಸೊ ನಂತರದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಾದರೂ ಇದ್ದರೆ ಅದನ್ನು ಸೊ ವಿ ಹ್ಯಾವ್ ಟು ಚೇಂಜ್ ಆಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಇಲ್ಲಿ ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಇರ್ತಕ್ಕಂಥ ಒಂದು ಟೆನ್ಸನ್ನು ನಾವು ಬೇರೆ ಟೆನ್ಸಲ್ಲಿ ಮಾರ್ಪಡಿಸಲಿಕ್ಕೆ ಬರೋಂಗಿಲ್ಲ. ಸ್ವಲ್ಪ ಗೊತ್ತಿರಲಿ, ನೋ ಚೇಂಜ್. ಸೊ ಗೊತ್ತಿರಲಿ ಸ್ನೇಹಿತರೆ, ಇಲ್ಲಿ ನೋ ಚೇಂಜ್. ಸೊ ಇಲ್ಲಿ ಕಾಲವನ್ನು ಬದಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ದೆನ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇತ್ತು ಅಂತಂದರೆ ಸೊ ದಟ್ ಇಸ್ ಸೇಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಹಿಯರ್ ಆಲ್ಸೋ ನೋ ಚೇಂಜ್. ಇಲ್ಲಿ ಕೂಡ ಸೊ ಕಾಲವನ್ನು ಬದಲಿಸಲಿಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ಗೊತ್ತಿರಲಿ. ಸೊ ಅದನ್ನೇ ಶಾರ್ಟ್ ಫಾರ್ಮಾಗಿ ಏನು ಮಾಡ್ಕೋಬೋದು ಅಂತಂದರೆ ಫಾಸ್ಟ್ ವರ್ಸಸ್ ಪಾಸ್ಟ್. SP ಇಂಟು SP ಇದ್ದರೆ ಸಿಂಪಲ್, ಪಾಸ್ಟ್ ಆಗಿದ್ದರೆ ಪಾಸ್ಟ್
ಪರ್ಫೆಕ್ಟ್ ಅಂದರೆ ಪಿ ಪಿ. ಎಸ್ ಪಿ ಪಿ. ದೆನ್ ಪಿ ಸಿ ಇಂಟು ಪಿ ಪಿ ಸಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಿ ಪಿ ಇಂಟು ಪಿ ಪಿ, ನೋ ಚೇಂಜ್. ಪಿ ಪಿ ಸಿ ಇಂಟು ಪಿ ಪಿ ಸಿ, ನೋ ಚೇಂಜ್. ಇದು ಪಾಸ್ಟ್ ಫಾರ್ ಪಾಸ್ಟ್. ಸೊ ಸ್ನೇಹಿತರೆ ಗೊತ್ತಿರಲಿ, ಇಲ್ಲಿ ನಾವು ಪಾಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಎಸ್ ಪಿ ಅಂದರೆ ಸಿಂಪಲ್ ಪಾಸ್ಟ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಕೋತೀವಿ. ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡ್ಕೋತೀವಿ ಸ್ನೇಹಿತರೆ. ನಂತರದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇ ಮಾಡಬೇಕು, ನೋ ಚೇಂಜ್. ಅಲ್ಲಿ ಡಿನೋಟಿಂಗ್ ಟೈಮ್ಸ್ ಪ್ರೊನೌನ್ಸ್ ಅವು ಚೇಂಜ್ ಆಗ್ತವೆ, ಬಟ್ ಟೆನ್ಸ್ ಮಾತ್ರ ಅಲ್ಲಿ ಬದಲಾವಣೆ ಆಗೋದಿಲ್ಲ, ಅದು ಕೂಡ ಗೊತ್ತಿರಲಿ. ಪಿ ಪಿ ಸಿ ಇಂಟು ಪಿ ಪಿ ಸಿ, ಇಲ್ಲಿ ಕೂಡ ಟೆನ್ಸ್ ಬದಲಾವಣೆ ಇಲ್ಲ. ಸ್ವಲ್ಪ ಇದನ್ನು ಗಮನಿಸಿ ಸ್ನೇಹಿತರೆ. ಓಕೆ, ದೆನ್ ವಿ ಹ್ಯಾವ್ ಟು ಲುಕ್ ಫಾರ್ ದಟ್ ಮೋಡಲ್ಸ್. ಓಕೆ, ವಿ ಹ್ಯಾವ್ ಟು ಸಿ ಫಾರ್ ದಟ್ ಚೇಂಜ್ ಇನ್ ಮೋಡಲ್ಸ್. ಓಕೆ, ಮೋಡಲ್ಸಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತಂದರೆ, ಯು ನೋ ದಟ್ ಹಿಯರ್ ಶಾಲ್ ಶುಡ್ ಬಿ ಚೇಂಜ್ ಆಸ್ ಶುಡ್. ಶಾಲ್ ಹೋಗಿ ಶುಡ್ ಆಗ್ತದೆ ಸ್ನೇಹಿತರೆ. ದೆನ್ ವಿಲ್ ವುಡ್ ಬಿ ಚೇಂಜ್ ಆಸ್ ವುಡ್. ವಿಲ್ ಹೋಗಿ ವುಡ್ ಆಗ್ತದೆ. ನೆಕ್ಸ್ಟ್ ಕ್ಯಾನ್ ಶುಡ್ ಬಿ ಚೇಂಜ್ ಆಸ್ ಕುಡ್. ಮೇ, ಮೈಟ್, ಮಸ್ಟ್, ಹ್ಯಾಡ್ ಟು. ಸೊ ದೀಸ್ ಆರ್ ಮೋಡಲ್ಸ್. ಓಕೆ, ಈ ಮೋಡಲ್ಸನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಹೇಗೆ ಬದಲಿಸ್ಕೊಳ್ಬೇಕು ಅನ್ನೋದನ್ನು ಗಮನಿಸಿದ್ರಿ ಸ್ನೇಹಿತರೆ. ಸೊ ಮುಂದಿನ ಒಂದು ರೂಲಲ್ಲಿ ವಿ ಹ್ಯಾವ್ ಟು ಸಿ ಫಾರ್ ದಟ್ ಹಿಯರ್. ಡೈರೆಕ್ಟ್ ಸ್ಪೀಚಲ್ಲಿ ಏನಾದರೂ ದಿಸ್ ಇದ್ದರೆ ದಟ್ ಕುಡ್ ಬಿ ಚೇಂಜ್ ಆಸ್ ದ್ಯಾಟ್, ದೀಸ್, ದೋಸ್, ನೌ, ದೆನ್, ago, before, today, that day, yesterday, the day before, or the previous day, tomorrow, the next day, or the following day, here, there, this night, that night, this week, that week. ಓಕೆ ಸ್ನೇಹಿತರೆ, ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟ್ ಅಂದರೆ ಏನು ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅದರ ರೂಲ್ಸ್ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ. ಸೊ ಈ ಒಂದು ಕ್ಲಾಸಲ್ಲಿ ತಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಮತ್ತೊಂದು ವಿಡಿಯೋದಾಗ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.